ನಾನು ನಂಬುತ್ತೀನಿ ಯೇಸಪ್ಪ. ಭಗವಂತನನ್ನೇ ನಂಬುತ್ತೀನಿ. ನಾನು ನಂಬುತ್ತೀನಿ ಯೇಸು ಸ್ವಾಮಿ. ನನಗೆ ನಂಬಿಕೆ ಕಡಿಮೆ ಆಗಿದೆ. ನನಗೆ ಸಹಾಯ ಮಾಡಿ ಯೇಸಪ್ಪ. ನಾನು ಭಕ್ತಿ ವಿಷಯದಲ್ಲಿ ಕಡಿಮೆ ಮಾಡಿದ್ರೆ ನನಗೆ ಸಹಾಯ ಮಾಡಿ ಯೇಸು ಸ್ವಾಮಿ. ನನ್ನ ಸಹಾಯಕ ನೀನಲ್ಲವೋ, ನನ್ನ ಯಜಮಾನ ನೀನಲ್ಲವೋ. ನಾನಿನ ಮಗ ಮಗಳು ಯೇಸಪ್ಪ. ನಾನು ಒಂದು ಕ್ಷಮಿಸು. ಒಂದು ಸಾಲನ್ನ ಕ್ಷಮಿಸ್ಬಿಡು ಯೇಸಪ್ಪ. ಯೇಸುವೇ, ದಾವೀದ ಕುಮಾರನೇ, ನನ್ನ ಹೃದಯವನ್ನು ನೋಡು ಯೇಸಪ್ಪ. ನನಗೆ ಸಹಾಯ ಮಾಡು. ನನ್ನ ಸಹಾಯಕನು ನೀನಲ್ಲವೋ. ನನ್ನ ಜೀವಿತದಲ್ಲಿ ನಿನ್ನ ಕಾರ್ಯಗಳು ಪ್ರಕಟ ಆಗುತ್ತಾರೆ. ನನಗೆ ರೆಡಿ ಮಾಡಿ ಯೇಸಪ್ಪ. ರೆಡಿ ಮಾಡಿ ಯೇಸು ಸ್ವಾಮಿ. ನನಗೆ ಸಹಾಯ ಮಾಡಿ ಯಾವಾಗಲೂ. ನನ್ನ ಸಹಾಯಕನು ನೀನೇ. ಕಟ್ಟುಗಳು ಒಡೆಯಲ್ಪಡಲಿ. ಶಕ್ತಿಗಳು ಯೇಸು ನಾಮದಲ್ಲಿ ಚಕ್ರಿಸಲ್ಪಡುತ್ತವೆ. ಎಲ್ಲ ಬಯಲು ಓಡಲಿ ಯೇಸು ನಾಮದಲ್ಲಿ. ಓಡ್ತಾ ಇರು. ನನ್ನನ್ನು ಬಿಟ್ಟು ಓಡು. ಕಾಯಿಲೆನ ಮುಟ್ಟಕ್ಕೆ ಅಧಿಕಾರ ಇಲ್ಲ. ದೇವರ ಮಗ ಮಗಳು ನಾನು. ನಾನು ದೇವರ ಮಗ. ಯೇಸಪ್ಪನ ಅಭಿಷೇಕ ಮಾಡಿ. ಯೇಸಪ್ಪನನ್ನು ಅಭಿಷೇಕ ಮಾಡಾರೆ. ನನ್ನ ರಕ್ತವನ್ನು ಶುದ್ಧಿ ಮಾಡಿದ ನಮ್ಮ ರಕ್ತವನ್ನು ಶುದ್ಧಿ ಮಾಡಿದ್ದಾರೆ. ಪವಿತ್ರಾತ್ಮನ ಅಭಿಷೇಕ ಬೆಂಕಿ ಅಭಿಷೇಕದಂತೆ ಮಾಡಿದ ನನ್ನ ಪವಿತ್ರಾತ್ಮನ ಬೆಂಕಿ ಅಭಿಷೇಕವನ್ನು ಮಾಡಿದ್ದಾರೆ. ದೇವರ ಕಾರ್ಯ ಮಾತ್ರ ನನ್ನ ಜೀವಿತದಲ್ಲಿ ಪ್ರಕಟ ಆಗುತ್ತದೆ. ದೇವರ ಕಾರ್ಯ ನಮ್ಮ ಜೀವಿತದಲ್ಲಿ ಪ್ರಕಟ ಆಗಿದೆ. ಯೇಸಪ್ಪನನ್ನು ರೆಡಿ ಮಾಡ್ತಾ ಇದ್ದಾರೆ. ಯೇಸಪ್ಪನನ್ನು ರೆಡಿ ಮಾಡ್ತಾರೆ. ನನ್ನೊಳಗಿರುವ ದೇವರ ಮಹಿಮೆ, ಆ ದೇವರ ಶಕ್ತಿ ದೇವರ ಶಕ್ತಿ ಜನರಿಗೆ ಗೊತ್ತಾಗುತ್ತೆ. ಜನರಿಗೆ ಗೊತ್ತಾಗುತ್ತೆ. ದೇವರು ಯಾರು ಅಂತ ಗೊತ್ತಾಗುತ್ತೆ. ದೇವರು ಯಾರು ಅಂತೇಳಿ ಗೊತ್ತಾಗುತ್ತೆ. ಬಾಯಿಗೆ ಬಂದಾರಿ ಬಂದ್ರೆ ಐದು ಒಂದು ಬಾರಿ ಬಂದರೆ ಓಡಾಡಿ ಓಡ್ತಾನೆ. 7 ಗಾಡಿಗಳು ಹೋಗ್ತಾನೆ. ಕಾಯಿಲೆ ಹಂಗೆ ಅಡ್ರೆಸ್ಸಿನಲ್ಲಿ ಹೋಗುತ್ತೆ. ಹೋಗುತ್ತೆ. ಯಾವ ಕಾಯಿಲೆಯನ್ನು ಮುಟ್ಟಕ್ಕೆ ಅಧಿಕಾರ ಇಲ್ಲ. ಯಾವ ಕಾಯಿಲೆಯನ್ನು ಮುಟ್ಟಕ್ಕೆ ಅಧಿಕಾರ ಇಲ್ಲ. ಆರೋಗ್ಯವಂತ ನಾನು. ನಾನು ಘನವಂತ ನಾನು. ನಾನು ಧನವಂತ. ನಾನು ಭಕ್ತಿವಂತ ನಾನು. ನಾನು ಭಕ್ತಿವಂತ. ದೇವರನ್ನು ಯಾವಾಗಲೂ ಮಹಿಮೆಪಡಿಸುವಂತ ವ್ಯಕ್ತಿ ನಾನು. ನಾನು ದೇವರನ್ನು ಯಾವಾಗಲೂ ಮಹಿಮೆಪಡಿಸುವಂತ ವ್ಯಕ್ತಿ. ಸ್ವತಃ ಯೇಸುನೇ ಹೇಳಿದ್ದಾರೆ, ಯೇಸುವಿನೇ ಹೇಳಿದ್ದಾರೆ, ನಾನೇ ಆರೋಗ್ಯದಾಯಕ. ನಾನೇ ಆರೋಗ್ಯದಾಯಕ. ನಾನೇ ಆರೋಗ್ಯದಾಯಕ. ನಾನೇ ಆರೋಗ್ಯದಾಯಕ. ನಾನೇ ಆರೋಗ್ಯದಾಯಕ. ನಾನೇ ಆರೋಗ್ಯದಾಯಕ. ನನ್ನೊಳಗಡೆ ಯೇಸುವಿನ ರಕ್ತ ಹರಿತಾ ಇದೆ. ಯೇಸುವಿನ ರಕ್ತ ಹರಿತಾ ಇದೆ. ಯೇಸುವಿನ ರಕ್ತ ಹರಿತಾ ಇದೆ. ಯೇಸುವಿನ ರಕ್ತ ಹರಿತಾ ಇದೆ. ಯೇಸುವಿನ ರಕ್ತ ಯೇಸುವಿನ ರಕ್ತ ಎಲ್ಲ ಕಾಯಿಲೆಗಳನ್ನ ಓಡಿಸಾಕಿದ್ದಾರೆ. ಎಲ್ಲ ಕಾಯಿಲೆಗಳನ್ನು ಓಡಿಸಾಯ್ತು. BP, ಶುಗರ್ ಯೇಸು ನಾಮದಲ್ಲಿ ನಾರ್ಮಲ್. ಎಲ್ಲ BP, ಶುಗರ್ ಯೇಸು ನಾಮದಲ್ಲಿ ನಾರ್ಮಲ್. ನನಗೆ ಸುಸ್ತಿಲ್ಲ ನನಗೆ. ನನಗೆ ಸುಸ್ತೇನವಿಲ್ಲ. ನನಗೆ ಭಯ ಇಲ್ಲ ನನಗೆ. ಭಯ ಇಲ್ಲ ನನಗೆ. ಕಾಲವಿಲ್ಲ ನನಗೆ. ಕಾಲು ನೋವಿಲ್ಲ. ಟಚ್ ಮಾಡಿ ಕಾಲ ಮುಟ್ಟಿ ಮುಟ್ಟಿ ನನಗೆ ಕಾಲವಿಲ್ಲ. ಬಿಡು 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 ಹೋಗ್ತಾ ಇರು. Get out. ಬೆನ್ನೆಲ್ಲ ಕೈ ನೋವು, Get out. ಹೊರಗೆ ಸೆಳೆತ. Out. ಬೆನ್ನು ನೋವು. ಮೂಳೆ ನೋವು. ಜಾಯಿಂಟ್ಸ್ ನೋವುಗಳು ಯಾವುದಿಲ್ಲ ಇನ್ನು. Joints ನೋವುಗಳು ಯಾವುದಿಲ್ಲ. ಎಲ್ಲ ನೋವುಗಳನ್ನ ಅರಿಕೆ ಮಾಡ್ತಾ ಇದ್ದೀನಿ ನಾನು. ಎಲ್ಲ ಅರಿಕೆ ಮಾಡ್ತಾ ಇದ್ದೀನಿ ಈಗ ನಾನು. ಎಲ್ಲ ಪಾಪಗಳನ್ನ ಅರಿಕೆ ಮಾಡ್ತಾ ಇದ್ದೀನಿ. ಎಲ್ಲ ಪಾಪಗಳ ಆಯ್ಕೆ ಮಾಡ್ತಾರೆ. ನಾಮದಲ್ಲಿ ಶುದ್ಧೀಕರಿಸಲ್ಪಡು. ಯೇಸುವಿನ ನಾಮದಲ್ಲಿ ಶುದ್ಧೀಕರಿಸಬೇಕು. ನನ್ನ ಕಿವಿಗೆ ನನ್ನ ಕಿವಿಗೆ ಯೇಸುವಿನ ವಾಕ್ಯ ಬೀಳ್ತಾ ಇದೆ. ಯೇಸುವಿನ ವಾಕ್ಯ ಬೀಳ್ತದೆ. ಎಲ್ಲೆಲ್ಲ ಸ್ಟ್ರಾಂಗ್ ಆಗ್ತಾ ಇದೆ. ಎಲುಬುಗಳೆಲ್ಲ ಸ್ಟ್ರಾಂಗ್ ಆಗ್ತದೆ. ಮೂಳೆಲ್ಲ ಸ್ಟ್ರಾಂಗ್ ಆಗ್ತಾ ಇದೆ. ಮೂಳೆಲ್ಲ ಸ್ಟ್ರಾಂಗ್ ಆಗ್ತದೆ. ಮೂಳೆಲ್ಲ ಪುಷ್ಟಿ ಆಗ್ತಾ ಇದೆ ನನಗೆ. ಮೂಳೆಲ್ಲ ಪುಷ್ಟಿ ಆಗ್ತಾ ಇದೆ. ನಾನು ಮುಪ್ಪಿನ ತನಕ ಫಲಿಸ್ತೀನಿ ನಾನು. ನಾನು ಮುಪ್ಪಿನ ತನಕ ಫಲಿಸ್ತೀನಿ. ನಾನು ದೇವರಿಗೆ ದೀರ್ಘ ಆರೋಗ್ಯ ಆಯುಷ್ಕೊಟ್ಟಿದ್ದಾನೆ ನನಗೆ. ದೇವರು ನನಗೆ ದೀರ್ಘಾಯುಷ್ಯ ಕೊಟ್ಟಿದ್ದಾರೆ. ನಾನು ಸಾಕ್ಷಿಯಾಗಿ ನಿಲ್ತೀನಿ ನಾನು. ನಾನು ಸಾಕ್ಷಿಯಾಗಿರ್ತೀನಿ. ಜೀವಮಾನವೆಲ್ಲ ನಾನು. ನನ್ನ ಜೀವಮಾನವಿಲ್ಲ. ಬದುಕಿನ ತನಕವೇ ನಾನು ಬದುಕಿರುವ ತನಕ ಪರಿಶುದ್ಧವಾಗಿ ನಾನು ಜೀವಿಸ್ತೀನಿ. ಪರಿಶುದ್ಧವಾಗಿ ಜೀವಿಸ್ತೀನಿ. ನಾನು ಯಥಾರ್ಥವಾಗಿ ಜೀವಿಸ್ತೀನಿ. ನಾನು ಯಥಾರ್ಥವಾಗಿ ಜೀವಿಸ್ತೀನಿ. ದೇವರ ಕಣ್ಣಿಗೆ ಯೇಸುವಿನ ಕಣ್ಣಿಗೆ ಯೇಸುವಿನ ಕಣ್ಣಿಗೆ ಒಬ್ಬ ಮನುಷ್ಯನಾಗಿ ಬಾಳ್ತೀನಿ ನಾನು. ಒಬ್ಬ ಮನುಷ್ಯನಾಗಿ ಬಾಳ್ತೀನಿ. ದೇವರಿಗೆ ನನ್ನ ದೇವರಿಗೆ ಯೇಸಪ್ಪನಿಗೆ ನನಗೆ ಪ್ರಿಯನಾಗಿ ಬದುಕ್ತೀನಿ ನಾನು. ಪ್ರಿಯನಾಗಿ ಬದುಕ್ತೀನಿ. ದೇವರು ಯೇಸು
ಯೇಸುವೇ ನೀನೇ ಆಗಿದ್ದೀಯ ಯೇಸಪ್ಪ. ನೀನೇ ಆಗಿದ್ದೀಯ ಯೇಸಪ್ಪ. ನನಗೆ ಸಹಾಯ ಮಾಡು. ನನಗೆ ಸಹಾಯ ಮಾಡು. ಸಹಾಯ ಮಾಡು ಯೇಸಪ್ಪ. ಸಹಾಯ ಮಾಡು ಯೇಸಪ್ಪ. ಸಹಾಯ ಮಾಡು. ಸಹಾಯ ಮಾಡು. ಯಾವಾಗಲೂ ಜಯಘೋಷ ಮಾಡ್ತೀನಿ ನಾನು. ಯಾವಾಗಲೂ ಜಯಘೋಷ ಮಾಡ್ತೀನಿ. ಹೇಳ್ತದಪ್ಪ, ನಾನು ಒಂದು ಮಾತು ಹೇಳಪ್ಪ ನನಗೆ. ಒಂದು ಮಾತು ಹೇಳಪ್ಪ, ಒಂದು ಮಾತು ಹೇಳು. ಒಂದು ಮಾತು ಹೇಳು ರಾಜ. ಒಂದು ಮಾತು ಹೇಳು ರಾಜ. ಒಂದು ಮಾತು ಹೇಳು. ನನಗಾಗಿ ಒಂದು ಮಾತು ಹೇಳು. ಒಂದು ಮಾತು ಹೇಳು. ಒಂದು ಮಾತು ಹೇಳು ರಾಜ. ಒಂದು ಮಾತು ಹೇಳು. ನೀನ್ ಹೇಳಿದ್ರೆ ನನಗೆ ಗುಣ ಆಗುತ್ತಪ್ಪ. ಆ ಶತಾಧಿಪತಿ ಬರ್ತಾ ಇದ್ದಾನೆ. ಒಂದು ಮಾತು ಹೇಳು ಸಾಕು ಯೇಸಪ್ಪ. ನನ್ನ ಆಳಿಗೆ ನೀನು ಸ್ವಸ್ಥ ಆಗುತ್ತಪ್ಪ. ನೀನು ಒಂದೇ ಒಂದು ಮಾತು ಹೇಳು ಗುಣ ಆಗುತ್ತೆ ಅಂತ ಹೇಳಿ. ಒಂದು ಮಾತು ಹೇಳು ಯೇಸಪ್ಪ ಗುಣ ಆಗುತ್ತೆ ಅಂತ ಹೇಳಿ. ನನ್ನ ಆಳಿಗೆ ಗುಣ ಆಗುತ್ತೆ. ನನಗೆ ಗುಣ ಆಗುತ್ತೆ ರಾಜ. ನನಗೆ ಹೊಸ ಬಲ ಬಂದ್ರೆ ಯೇಸಪ್ಪ. ನೀನು ಒಂದು ಮಾತು ಹೇಳು ನನ್ನ ಕುಟುಂಬಕ್ಕೆ. ನನ್ನ ಮಕ್ಕಳ ಭವಿಷ್ಯಕ್ಕೆ ಒಂದು ಮಾತು ಹೇಳು ಸಾಕು ನೀನು. Jesus. 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 Glory Baka Krishna Baka Yana. Glory Baka Krishna Baka. ಬಿಡದೆ ನನ್ನ ಪೋಷಿಸಿರುವೆ. ಒಂದು ದಿನ ಬಿಡದೆ ನನ್ನ ಪೋಷಿಸಿರುವೆ. ಆಶ್ರಯವಸ್ತ ನೀಡಿ ಕಾಪಾಡಿರುವೆ. ಆಶ್ರಯವಸ್ತ ನೀಡಿ ಕಾಪಾಡಿರುವೆ. ಅಪ್ಪ ನಿನಗೆ ಸ್ತೋತ್ರ. ರಾಜ ನಿನಗೆ ಸ್ತೋತ್ರ. ಅಪ್ಪ ನಿನಗೆ ಸ್ತೋತ್ರ. ರಾಜ ನಿನಗೆ ಸ್ತೋತ್ರ. ಅಪ್ಪ ನಿನಗೆ ಸ್ತೋತ್ರ. ಏನಾಗುತ್ತೆ ಭಯ ಬರ್ತಿದ್ದ ಭಯ ಬರ್ತಿದ್ದ ಅಪ್ಪ ನಿನಗೆ ಸ್ತೋತ್ರ. ರಾಜ ನಿನಗೆ ಸ್ತೋತ್ರ. ಎದುರಾದ ತಂತ್ರವನ್ನು ಮುರಿದಾಕಿರುವೆ. ಎದುರಾದ ತಂತ್ರವನ್ನು ಮುರಿದಾಕಿರುವೆ. ಯಾವಾಗಲೂ ಸ್ತುತಿಸುವಂತೆ ಕೃಪೆ ನೀಡಿರುವೆ. ಯಾವಾಗಲೂ ಸ್ತುತಿಸುವಂತೆ ಬಲ ನೀಡಿರುವೆ. ಅಪ್ಪ ನಿಮಗೆ ಸ್ತೋತ್ರ. ರಾಜ ನಿಮಗೆ ಸ್ತೋತ್ರ. ಅಪ್ಪ ನಿಮಗೆ ಸ್ತೋತ್ರ. ರಾಜ ನಿಮಗೆ ಸ್ತೋತ್ರ. ರಾಜ ನಿಮಗೆ ಸ್ತೋತ್ರ.
Thank you. ಈಗ ಎತ್ತದು ಒಂದೇ ಒಂದು ಆ ಯೇಸು ನಾಮ ನೀವು ಯೇಸು ನಾಮ ಹೇಳ್ಬೇಕಾದ್ರೆ ಆ ಯೇಸು ನಾಮ ನೀವು ಹೇಳ್ಬೇಕಾದ್ರೆ ನೀವೇನು ಹೇಳಂಗಿಲ್ಲ ನೀವು ಜಸ್ಟ್ ಯೇಸು ಅಂತ ಹೇಳ್ಬೇಕಷ್ಟೇ. ಅವನು ಕೂಗಿದ ಅವನು ಏನು ಕೂಗಿಲ್ಲ ಅವನು ಯೇಸು ಅಂತ ಹೇಳಿದ ಯೇಸು ಅಂತ ಕೂಗಿದ Amen. Hallelujah. ಸ್ಟಾರ್ಟಿಂಗ್ ಯೇಸು ನಮ್ದಾಗ ದೀಪ ನೀನು ಹಿಂಗೆ ಪ್ರೀತಿ ಮಾಡ್ತಿದ್ದೆ ದೇವ್ರನ್ನ ನೀನು ಉಪವಾಸ ನೀನು ಯಾರು ಹೇಳ್ತಾ ಇರಲಿಲ್ಲ, ನಿಮ್ಮ ಮಮ್ಮಿನೇ ಹೇಳ್ತಾ ಇಲ್ಲ, ನೀನಾಗೆ ಉಪವಾಸ ಮಾಡ್ತಿದ್ದಲ್ಲ ನೀನು ಯೇಸು ನಮ್ದಾಗ ಸ್ಟಾರ್ಟಿಂಗು ಆ ಥರ ಭಕ್ತಿನ ಮಾಡಿ ನೀನು ಆ ಏರಿನ ಬಿಟ್ಟು ದೇವ್ರನ್ನ ಸಿಟಿ ಒಳ್ಳೆ ಮನೆ ಕರ್ಕೊಂಡು ಬರ್ತಾನೆ ಭಕ್ತಿನ ನೀನು ತಿಳ್ಕೊಂಡಿದ್ದೆ ಮಾಡ್ತಾ ಇದ್ದೀನಿ ಮೊದಲು ಮಾತಿನ ವಾಕ್ಯ ಪ್ರಾರ್ಥನೆ ರಿಪೀಟ್ ಆಗಿ ತಿರುಗಿ ಸ್ಥಾಪನೆ ಆಗು ನೀನು. ಆಮೆನ್. ಕಣ್ಣಿಗೆ ಬೇಡ ಕಚ್ಚಿಗಿರ್ಬೇಡ ನೀನು ಎದ್ದು ನಿಂತಿದ್ಯಾ ಫೈರ್ ಆಗಿ ತಗೋ ನೀನು ಯೇಸು ನಮ್ದಾಗ ಸ್ಟಾರ್ಟಿಂಗ್ ಯಾರು ಹೇಳ್ತಾ ಇಲ್ಲ ನೀನು ಯಾರು ಹೇಳ್ತಾ ಇಲ್ಲ ಇಲ್ಲ ಈಗ ಅರಿತಾ ನಿನ್ನಲ್ಲಿ ಆಮೆನ್. ದೇವರನ್ನ ಉಳಿಸಿರೋದು ಹಲ್ಲೆಲೂಯಾ. ಪ್ರಾಣ ಕೊಡುತ್ತ ನಡಿಯೋದು ಸ್ತೋತ್ರ ದೇವರ ನಿನ್ನ ಹಿಂಗೆ ಮೇಲೆ ಯೇಸು ಬಾಬಾ ಕರಿಷಿಯಾ ಲಾಬಾ ಕರಿಯಾ ಲಾಬಾ ಕಣ್ಣಾಗಬೇಡ ಯಾವುದೇ ಕಣ್ಣು ಕಣ್ಣಾಗಬೇಡ ಯೇಸು ಬಾಬಾ ಕರಿಷಿಯಾ ಲಾಬಾ ಯಾರು ಹೇಳ್ತಾರೆ ಮನುಷ್ಯರಿಗೆ ಭಯಪಡಬೇಡ ನೀನು ಮನುಷ್ಯ ನಿನ್ನ ಜೀವ ಕೊಟ್ಟಿಲ್ಲ ದೇವರಿಂದ ಜೀವ ಕೊಟ್ಟು ಇಲ್ಲಿವರೆಗೂ ಕಾಪಾಡಿರೋದು ಯೇಸು ಬಾಬಾ ದೇವರಿಂದ ದೊಡ್ಡ ಆಶೀರ್ವಾದ ಮಾಡಿದ್ದೀನಿ ದೇವರ ಅಪರಾಧ
ನಿನಗೆ ತುಂಬಾ ಅವರು ಯಾವಾಗಲೂ ಪ್ರಾರ್ಥನೆ, ಅಪ್ಪ ನನ್ನ ಮಕ್ಕಳನ್ನ ಏನಾದ್ರು ಮಾಡಿ ಮೇಲೆ ಎತ್ತಪ್ಪ, ನನ್ನ ಮಕ್ಕಳು ನನ್ನ ಕಣ್ಣ ಮುಂದೆ ಎಲ್ಲರೂ ಚೆನ್ನಾಗಿರ್ಬೇಕು ನನ್ನ ಮಕ್ಕಳು. ಅದೇ ನೀವು ದೇವರ ಕೇಳ್ತಕ್ಕಂಥ ಪ್ರಾರ್ಥನೆ ಯಾವಾಗ ನೀವು ಹೇಳಿರ್ತೀರಿ ಸಪ್ಪ. ಬಟ್ ನೀವು ಅನೇಕ ಹೋರಾಟಗಳು ಎದುರಿಸಿದ್ರೆ ನಿಮ್ಮ ಕುಟುಂಬದಿಂದ ಹಿಡಿದು ನಿಮ್ಮ ನೆಂಟರಿಂದ ಹಿಡಿದು ನೀವು ಹೇಳಿದ್ರೆ ನೀವು ಯಾವ ವಿಷಯಕ್ಕೆ ಯೇಸು ಸ್ವಾಮಿ ವಿಷಯದಲ್ಲಿ ನೀವು ಬಿಟ್ಕೊಟ್ಟಿಲ್ಲ. ನೀವು ನಾನು ಯೇಸು ದೇವರನ್ನ ಎದ್ದು Hallelujah. ಯೇಸುನ ನೀವು ಹಿಂದಿರುಗಿ ನೀವು ತೀರ್ಮಾನ ಮಾಡಿಲ್ಲ. ನಾನು ದೇವರೇ ನನ್ನ ಸರ್ವಸ್ವ ಅಂತ ಹೇಳಿ ನೀವು ಹೇಳಿದ್ರೆ ನನ್ನ ಯೇಸುವಿನ ಜೀವ ಅಂತ ಹೇಳಿದ್ರೆ ಯೇಸು ಇವಾಗ ವಿಷಯ ದೇವರು ನಿಮಗೆ ಬಹಳ ಪ್ರೀತಿ ಹೇಳ್ತಾ ಇದ್ದಾರೆ. ಅಬ್ರಹಾಮ ನಂಗೆ ಮೇಲೆ ಎತ್ತಿದ್ರು, ನಿಮ್ಮ ಕಣ್ಣು ಮುಂದೆ ನಿಮ್ಮ ಮಕ್ಕಳನ್ನ ಆ ಭವಿಷ್ಯ ಆಗಿನ ರಾಯಲ್ ಆಗಿ ಇರುತ್ತೆ. ರಾಯಲ್ ಆಗಿ ಇರುತ್ತೆ. Hallelujah. ಚಿಂತೆ ಮಾಡಬೇಡಿ, ನೀವು ಚಿಂತೆ ಮಾಡಬೇಡಿ. ನಿಮ್ಮ ಮಕ್ಕಳ ಭವಿಷ್ಯ ದೇವರ ಕೈಯಲ್ಲಿ ಇದೆ. Yes. ಜೀಸಸ್ ಓರಿ ಬಾಗ ರಿಯಾ ಲಬಾ ಓರಿ ಬಾಗ ರಿಯಾ ಲಬಾ ರಿಯಾ ಲಬಾ ಓರಿ ಕಾ ಅದನ್ನೇ ಹೇಳ್ತಾರೆ. ಅನ್ನಲಿಕ್ಕೆ ಸಾಮೆಲ್ಲ ದೇವರು ಒಪ್ಪಿಸ್ಬಿಟ್ರು, ನಿನ್ನ ಮಗ ಅಂತ ಹೇಳಿ ಸಾಮೆಲ್ಲ ಪ್ರವಾದ. Hallelujah. ಹಾಗೆ ನೀವು ದೇವರು ನನ್ನ ಮಕ್ಕಳಲ್ಲ, ನಿಮ್ಮ ಮಕ್ಕಳು. Yes. ಅವ್ರ ಲೈಫ್ ನೀನೇ ಆಗಿರೋ ಅಂತ Amen. ಸ್ತೋತ್ರ. ಸ್ತೋತ್ರ. Amen. Amen. ತುಂಬಾ ಪ್ರೀತಿ ಮಾಡ್ತಾರೆ, ಪ್ರೀತಿ ಮಾಡ್ತಾರೆ. Yes, thank you wonderful. Hallelujah. Amen. ನಿನ್ನ ಮಕ್ಕಳ ಮೇಲೆ ಅಭಿಷೇಕ ಬರಲಿ, ನಿನ್ನ ಅಭಿಷೇಕ ಬರಲಿ ರಾಜ. ನಿನ್ನ ಮಹಿಮೆ 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 ರಾಜ. ನಿನ್ನ ಆಳ್ವಿಕೆ ಮಾಡ್ತದೆ ರಾಜ. ಮಕ್ಕಳ ಚಿತ್ತನ ಆಳ್ವಿಕೆ ಮಾಡ್ತದೆ ಕರ್ತನೇ ಸ್ವಾಮಿ ಅಪ್ಪ. Thank you Jesus. Thank you. Yes. ಹಾಗೆ ಏಸಪ್ಪ. ನಾನು ನಿಮ್ಮ ಮುಖಾಂತರ ಮನೆಯಲ್ಲ. ಯಾವಾಗಲೂ ಸ್ತೋತ್ರ ಹೇಳ್ತೀನಿ. ನಾನು ಯಾವಾಗ ಕೂತು ನಿಂತು ಮಲಗಬೇಕಾದ್ರೂ ನಡಿಬೇಕಾದ್ರೂ ನಿನ್ನ ಬಗ್ಗೆನೇ ಮಾತಾಡ್ತೀನಿ. ನಿನ್ನ ಬಗ್ಗೆನೇ ಮಾತಾಡ್ತೀನಿ. ಆಮೆನ್. ಉಪಕಾರಗಳನ್ನು ಎಂದಿಗೂ ಮರೆಯದಿರು, ಎಂದಿಗೂ ಮರೆಯದಿರು. ಆತನ ಸಕಲ ಉಪಕಾರಗಳನ್ನು ಎಂದಿಗೂ ಮರೆಯದಿರು, ಎಂದಿಗೂ ಮರೆಯದಿರು. ಸಕಲ ಉಪಕಾರಗಳನ್ನು ಎಂದಿಗೂ ಮರೆಯದಿರು, ಎಂದಿಗೂ ಮರೆಯದಿರು.
हालेलुया. ಶ್ರೀ ಯೇಸು ನಾಮ ಅತಿಶಯ ಆಗುತ್ತದೆ. ಶ್ರೀ ಯೇಸು ನಾಮ ಅತಿಶಯ
खुशी मनाओ, बोलो बोलो मसीहा की जय जय, बोलो बोलो मसीहा की जय जय, खुशी मनाओ, खुशी मनाओ, बोलो बोलो मसीहा की जय जय। उन्नति में बोलो बोलो मसीहा की जय जय, खुशी खुशी मनाओ, खुशी खुशी मनाओ, बोलो बोलो मसीहा की जय जय, बोलो बोलो मसीहा की जय जय। ಎಲ್ಲ ಕಣ್ಣುಗಳು ಮುಚ್ಚಿ ಕೈಗಳ ಮೇಲೆ ಕೊನೆಯದಾಗಿ ಥ್ಯಾಂಕ್ ಯು ಜೀಸಸ್ ಇಬರ ಕಲಬ ಶಬಬರ ಬರಲಬ ಥ್ಯಾಂಕ್ ಯು ಜೀಸಸ್ ಲಿಬಾರ ಕಬರಬ ಥ್ಯಾಂಕ್ ಯು ಜೀಸಸ್. ಒಂದು ಸರಿ ನೀವೇನೇ ನಿಮ್ಮ ತಲೆಯಿಂದ ಮೈಯೆಲ್ಲ ಮುಟ್ಟಿ ನನ್ನ ಶರೀರದಲ್ಲಿ ಯಾವ ಕಾಯಿಲೆಯಲ್ಲಿ ಹೇಳೋದಾಗಲಿ, ಎಂದಿಗೂ ಯಾವ ಕಾಯಿಲೆನೂ ಬರಲ್ಲ ಹೇಳ್ರಿ. ಹಣಕಾಸಿನ ಕೊರತೆ ನನಗಿಲ್ಲ ಹೇಳ್ರಿ. ನನ್ನನ್ನು ದೇವರು ಸ್ಥಿತಿವಂತನಾಗಿಟ್ಟಿದ್ದಾರೆ, ಇತರರಿಗೆ ಕೊಡೋನಾಗಿ ನನ್ನ ಇಟ್ಟಿದ್ದಾರೆ ದೇವರು. ಚಿನ್ನನ ಧೂಳು ಥರ ಇಡ್ತೀನಿ ನಾನು. ವೈರಿಗಳ ಮುಂದೆ ಔತಣ. ವೈರಿ ಒಂದು ದಾರಿ ಬಂದರೆ 7 ದಾರಿಲಿ ಓಡ್ತಾನೆ. ಸಮಸ್ತವು ನನಗೋಸ್ಕರನೇ ಸೃಷ್ಟಿಯಾಗಿದೆ. ಶ್ರೇಷ್ಠವಾದದೆಲ್ಲ ನನಗೆ ಮೀಸಲಾಗಿದೆ. ಉನ್ನತ ಸ್ಥಳಗಳಲ್ಲಿ ವಾಸ ಮಾಡ್ತೀನಿ ನಾನು. ವೈರಿಗಳಿಗಿಂತ ಉನ್ನತಿ ನನಗಿರುತ್ತೆ. ಯಾವಾಗ ಕೊರತೆ ಅಂದರೆ ಗೊತ್ತೇ ಇಲ್ಲ ನನಗೆ. ನನ್ನ ಸಮೃದ್ಧಿ ಎಷ್ಟಿರುತ್ತೆ ಅಂದರೆ ಜನಗಳು ಹೊಟ್ಟೆ ಕಿಚ್ಚು ಪಡೋಷ್ಟಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಇಡೀ ಲೋಕಕ್ಕೆ ಐಶ್ವರ್ಯವಂತ ನಾನು. ಸರ್ವವು ನನಗೋಸ್ಕರನೇ ಮಾಡಲಾಗಿದೆ. ನನ್ನ ಸಂತತಿಯಿಂದ MLA MP ಗಳು ಎದ್ದೇಳ್ತಾರೆ, ರಾಜರುಗಳು ಎದ್ದೇಳ್ತಾರೆ. ನನ್ನ ಮಹಿಮೆ, ನನ್ನ ಕೀರ್ತಿ ಲೋಕದ ಕಟ್ಟ ಕಡೆಯವರೆಗೂ ಹಬ್ಬುತ್ತೆ. ನನ್ನ ಮಾತುಗಳು ಶಕ್ತಿ ಹೊಂದಿದೆ, ಏಕೆಂದರೆ ಪವಿತ್ರಾತ್ಮನಿಂದ ನಾನು ತುಂಬಿದ್ದೇನೆ. ದೇವರ ರೇಮ ನನ್ನ ತುಟಿಗಳಲ್ಲಿದೆ. ನಾನು ಬಾಯಿ ತೆರೆದ್ರೆ ಪ್ರತಿಯೊಬ್ಬರಿಗೂ ರೇಮ ವಾಕ್ಯ ಹೋಗುತ್ತೆ. ನನ್ನ ಜೀವಮಾನವೆಲ್ಲ ಆರೋಗ್ಯ, ಸಮೃದ್ಧಿ, ಪ್ರಗತಿ, ಯಶಸ್ಸನ್ನೇ ಕಾಣುತ್ತೇನೆ. ಜೀವದಿಂದ ತುಂಬಿರುವ ದೇವರ ವಾಕ್ಯವು ನನ್ನನ್ನು ಚೈತನ್ಯಗೊಳಿಸುತ್ತದೆ. ನನ್ನ ಅಂಗಗಳನ್ನು ಚೈತನ್ಯಗೊಳಿಸುತ್ತದೆ. ನಾನು ಜೀವಿತರ ಗುಂಪಿನಲ್ಲಿದ್ದೇನೆ. ನಾನು ಆರೋಗ್ಯ, ಸಮೃದ್ಧಿ ಮತ್ತು ಶ್ರೇಷ್ಠತೆಯಲ್ಲಿ ನಡೆಯುತ್ತೇನೆ. ನನ್ನ ಎಲ್ಲ ಅಗತ್ಯಗಳು ಕ್ರಿಸ್ತ ಯೇಸುವಿನಲ್ಲಿರುವ ಐಶ್ವರ್ಯಕ್ಕೆ ತಕ್ಕಂತೆ ಪೂರೈಸಲಾಗುತ್ತಿದೆ. ಯಾವ ಕೊರತೆ ನನಗಿಲ್ಲ. ನಾನು ನಿರಂತರವಾಗಿ ಪವಿತ್ರಾತ್ಮನಿಂದ ತುಂಬಿರುವುದರಿಂದ ದುಷ್ಟನಿಗೆ ನನ್ನಲ್ಲಿ ನೆಲೆ ಇಲ್ಲ. ನನ್ನ ಆರೋಗ್ಯಕರ ನಾಲಿಗೆ ನನಗೆ ಆರೋಗ್ಯನ ತರುವಂಗೆ ವಚನಗಳನ್ನ ಮಾತಾಡುತ್ತೆ. ದೇವರ ಪರಿಪೂರ್ಣ ಚಿತ್ತ ನನ್ನ ಜೀವನಕ್ಕೆ ಯೋಜನೆಯಾಗಿ ಹೊಂದಿಕೆಯಾಗಿದೆ. ನಾನು ದೈವಿಕ ಆರೋಗ್ಯ, ಸಮೃದ್ಧಿ, ಗೆಲುವು, ಯಶಸ್ಸು ಮತ್ತು ಆರ್ಥಿಕ ಸಮೃದ್ಧಿಯಲ್ಲಿ ಬದುಕುತ್ತೇನೆ. ಯೇಸುವಿನ ಹೆಸರಿನಲ್ಲಿ ನನ್ನ ದೇಹದಿಂದ ಎಲ್ಲ ರೀತಿಯ ಕಾಯಿಲೆಗಳು ಹೋಗಲಿ ಈಗಲೇ. ಯಾವುದೇ ಅಂಗಗಳು ವೈಫಲ್ಯ ಇಲ್ಲ ನನ್ನ ಶರೀರದಲ್ಲಿ.
ಕೈಗಳು ಮುಟ್ಟಿ ನಡು ನೆತ್ತಿನ ಅಂಗಾಲವರೆಗೂ ಒಂದೊಂದು ಅಂಗಾಂಗಗಳು ದಿನ ದಿನ ಸರಿಯಾಗಿ ಕಾರ್ಯ ಮಾಡುತ್ತೆ. ಬಲಹೀನತೆ ಅನ್ನೋದೇ ಗೊತ್ತಿಲ್ಲ ನನಗೆ. ಎಲ್ಲ ರೀತಿಯ ಕಾಯಿಲೆಗಳನ್ನು ತಿರಸ್ಕಾರ ಮಾಡ್ತಾ ಇದ್ದೀನಿ. ನನ್ನ ಪ್ರತಿಯೊಂದು ಅಂಗಾಂಗವು, ದೇಹದ ಒಂದೊಂದು ಭಾಗವು, ಕಣ್ಣಿನ ದೃಷ್ಟಿನೂ ಸಹ ಪರಿಪೂರ್ಣ ಆರೋಗ್ಯದಲ್ಲಿದೆ. ನನ್ನ ಶ್ವಾಸಕೋಶಗಳು, ನನ್ನ ಹೃದಯ, ನನ್ನ ರಕ್ತ, ಎಲ್ಲ ಅಂಗಗಳು ದೋಷರಹಿತವಾಗಿವೆ. ನಾನು ಅವೆಲ್ಲದರ ಮೇಲೆ ಆಳ್ವಿಕೆ ನಡೆಸುತ್ತೇನೆ. ನನ್ನ ಕುಟುಂಬ, ನನ್ನ ಜೀವನ, ನನ್ನ ಹಣಕಾಸು ವ್ಯವಹಾರ, ನನ್ನ ಯಾವುದೇ ಕೆಲಸದಲ್ಲಿ ನಾನು ದೊಡ್ಡವನು. ನನಗೆ ಜಯ ಮತ್ತು ಸಫಲತೆ, ನಾನು ಬಯಸಿದ್ದೆಲ್ಲ ನನ್ನ ಹುಡುಕೊಂಡು ಬರುತ್ತದೆ. ಒಳ್ಳೆಯದು ಮಾತ್ರ. ನಾನು ಜೀವ ನೀಡುವ ಆತ್ಮ. ನನಗೆ ಸಂಪರ್ಕಿಸುವ ಎಲ್ಲ ಅಂಗಾಂಗಗಳು ಒಂದಕ್ಕೊಂದು ಆರೋಗ್ಯದಲ್ಲಿವೆ. ನನ್ನ ಶರೀರದಲ್ಲಿ ಬಿಳಿ ರಕ್ತ ಕಣ ಕೊರತೆ ಇಲ್ಲ ನನಗೆ. ನನ್ನ ದೇಹವು ದೇವರ ಆಲಯ, ಪವಿತ್ರಾತ್ಮನ ಗರ್ಭಗುಡಿ. ನನ್ನ ಅಸ್ತಿತ್ವದ ಒಂದೊಂದು ಅಣುಗಳು, ಪ್ರತಿಯೊಂದು ಅಂಗಾಂಗಗಳು, ನನ್ನ ರಕ್ತ ಕೋಶಗಳು ಸರಿಯಾಗಿ ಚಲಿಸುತ್ತೆ. ನಾನು ಬಲಶಾಲಿ ಮತ್ತು ಆರೋಗ್ಯವಂತ. ಕ್ರಿಸ್ತನ ಜೀವನ, ಸ್ವಭಾವ, ಅವನ ಸೌಂದರ್ಯ, ಮಹಿಮೆ ನನ್ನ ಮೂಲಕ ಪ್ರಕಟವಾಗುತ್ತೆ. ಏಕೆಂದರೆ ಆತನ ನನ್ನೊಳಗೆ ವಾಸಿಸುತ್ತಿದ್ದಾನೆ. ನಾನು ನೀರಿನ ಬಳಿ ನೆಟ್ಟ ಮರದಂತಿದ್ದೇನೆ. ರಸಭರಿತವಾದ, ಶಾಶ್ವತವಾದ ಮತ್ತು ಸುಂದರವಾದ ಫಲಿತಾಂಶಗಳು ನೀಡುತ್ತೇನೆ. ನನ್ನ ಎಲೆಗಳು ಎಂದಿಗೂ ಒಣಗುವುದಿಲ್ಲ ಮತ್ತು ಪ್ರತಿಯೊಂದು ಒಳ್ಳೆಯ ಕೆಲಸ ಮತ್ತು ದಾನಕ್ಕಾಗಿ ನಾನು ನಿರಂತರವಾಗಿ ಸರಬರಾಜು ಮಾಡಲ್ಪಡುತ್ತೇನೆ. ಜೀವನ ಮತ್ತು ದೈವಿಕ ಭಕ್ತಿಗೆ ಬೇಕಾದ ಎಲ್ಲವೂ ನನ್ನೊಳಗೆ ಇದೆ. ನನ್ನ ಜೀವನವು ಕ್ರಮ ಮತ್ತು ಅನುಗ್ರಹದಿಂದ ತುಂಬಿದೆ. ನಾನು ಎಂದಿಗೂ ಬೀಳುವುದಿಲ್ಲ. ಇತರರು ಕೆಳಗಿಳಿದಾಗ ನಾನು ಕೆಳಗಡೆ ಇಳಿಯುವುದಿಲ್ಲ. ನಾನು ಎತ್ತಲ್ಪಡುತ್ತಲೇ ಇರುತ್ತೇನೆ. ನಾನು ಜಗತ್ತನ್ನು, ಅದರ ಮಿತಿಗಳನ್ನು ಜಯಿಸಿದ್ದೇನೆ. ಎಲ್ಲ ಮಿತಿಗಳನ್ನು ನಾನು ಜಯಿಸಿದ್ದೀನಿ. ನನ್ನನ್ನು ಮಿತಿ ಮಾಡುವಂಥ ಶಕ್ತಿ ಲೋಕದಲ್ಲಿ ಯಾವುದೂ ಇಲ್ಲ. ಸೊಲೊಮೋನನಿಗಿಂತ ಹೆಚ್ಚಿನ ನನ್ನೊಳಗಡೆ ಇದ್ದಾನೆ. ಸೊಲೊಮೋನನಿಗಿಂತ ಹೆಚ್ಚಿನ ಜ್ಞಾನ, ಸೊಲೊಮೋನನಿಗಿಂತ ಹೆಚ್ಚಿನ ಐಶ್ವರ್ಯ ನನಗೆ ಮೀಸಲಾಗಿದೆ. ನನ್ನ ವಂಶ ಸಂತತಿಗೆ ಮೀಸಲಾಗಿದೆ. ನನ್ನ ಆತ್ಮವು ಎಂದೆಂದಿಗೂ ಸಾಧ್ಯತೆಗಳಿಂದ ತೆರೆದಿರುತ್ತದೆ. ನನಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ನನ್ನ ಕಣ್ಣುಗಳು ನೋಡುವಷ್ಟು, ನನ್ನ ಹೃದಯ ಹೊಂದುವಷ್ಟು ಎಲ್ಲವೂ ನನಗೆ ಸಾಧ್ಯ. ಕರ್ತನು ನನ್ನ ಹೃದಯದಲ್ಲಿ ಅನಂತತೆ, ನಿತ್ಯತೆ ಇರಿಸಿದ್ದಾನೆ. ನಾನು ದೂರಕ್ಕೆ ನೋಡಬಲ್ಲೆ, ಭವಿಷ್ಯವನ್ನು ನೋಡಬಲ್ಲೆ. ನಾನು ಪ್ರವಾದನ ವರ ನನ್ನೊಳಗಡೆ ಇದೆ. ನಾನು ಶ್ರೇಷ್ಠತೆಯನ್ನು ನೋಡುತ್ತೇನೆ, ಶ್ರೇಷ್ಠವಾದದನ್ನೇ ಬಯಸುತ್ತೇನೆ. ನನ್ನ ದೃಷ್ಟಿ ಹೆಚ್ಚಿದೆ.
ನನ್ನ ಸಾಮರ್ಥ್ಯ ವಿಸ್ತರಿಸುತ್ತಿದೆ. ನನ್ನ ಜೀವನ ಆರೋಗ್ಯ ಮತ್ತು ನನಗೆ ಸಂಭವಿಸಿದ ಎಲ್ಲದಕ್ಕೂ ಕ್ರಿಸ್ತನ ನಿಬಂಧನೆಗಳಲ್ಲಿ ನಾನು ಆನಂದಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೆನ್. ಎಲ್ಲ ಗಟ್ಟಿಯಾಗಿ ಆಮೇಲೆ ಹೇಳೋದು ನಾವು. ಕೈಗಳ ಮೇಲೆ ಕಣ್ಣುಗಳ ಮುಚ್ಚಿ ಕೊನೆಯದಾಗಿ ನಾವು ಇನ್ನೊಂದು ನಿಮಿಷದೊಳಗಡೆ ಹೊರಡಬಹುದು. ಥ್ಯಾಂಕ್ ಯು ಮಾಸ್ಟರ್. ರಬ ಹರಿ ಕಲಬ ಶಬ. ಥ್ಯಾಂಕ್ ಯು ಜೀಸಸ್. ಬಾಯಿ ತೆರೆದು ನಾನು ನಿನಗೋಸ್ಕರ ಮಾತ್ರ ಜೀವಿಸ್ತೀನಿ. ನಾನು ಮೊದಲ ಪ್ರೀತಿಗೆ ವಾಪಸ್ಸು ಬರ್ತಾ ಇದ್ದೀನಿ. ನಾನು ಯಾವಾಗಲೂ ಬೆಂಕಿಯಾಗೇ ಇರ್ತೀನಿ. ನಾನು ಪವಿತ್ರಾತ್ಮನ ಬಲದಿಂದ. ಆಮೇನ್. प्यार है तुझसे, प्यार है, प्यार है तुझसे, प्यार है यीशु, प्यार है तुझसे, प्यार है तुझसे, प्यार है ओ तेरी स्तुति और आराधना. ಕೈಗಳ ಮೇಲೆತ್ತಿ ಬಾಯಿ ತೆರೆದು ಗಟ್ಟಿಯಾಗಿ ಎಲ್ಲರೂ करता हूँ मैं तुझसे प्रार्थना, महिमा से तेरी तू इस जगह को पर, जो भी तू चाहे तू यहाँ पे कर. Hallelujah, 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 जो भी तू चाहे तू यहाँ पे कर. हालेलुया, 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 तुझसा कोई नहीं, तुझको छोड़ कोई नहीं, मैं पेश हूँ बस तेरे सामने. तू है मेरा प्रभु, तू मेरा पिता.
ಹೇಳ್ಬೇಕು. ಎಲ್ಲ ಮುಂದೆ ಬನ್ನಿ, ಎಲ್ಲ ಮುಂದೆ. ಕೈಗಳ ಮೇಲೆ ಪ್ಯಾರ್ ಹೈ ತುಜ್ಸೆ ಪ್ಯಾರ್ ಹೈ. ಸರಿಯಾಗಿ ಬೇಕದನ್ನ, ಸರಿಯಾಗಿ ಬೇಕದು. ಹೇಳ್ಬೇಕು. ಸಂಭ್ರಮ ಮುಂದೆ ಬಾ. ಕೊನೆಯದು ಮುಗಿತಾ ಇದೆ. ಮತ್ತೆ ಸಿಗೋ ಚಾನ್ಸ್ ಇದು. ಅಭಿಷೇಕ ಇದೆ, ಬೇರೆ ಏನಿಲ್ಲ ಇದು ವ್ಯವಹಾರ. ಅಭಿಷೇಕ ವ್ಯವಹಾರ ಇದೆ, ಬೇರೆ ಏನಿಲ್ಲ. ಅಭಿಷೇಕ ಪ್ರಬೋಧನೆ ಕೆಲಸ ಆಗಲು ನೋಡೋದು, ಅದಕ್ಕೆ ನೋಡೋದು. ಸೋಯ ಲೈಫ್ ಅದು, ಅದಕ್ಕೆ ಲೈಫ್ ಇದು. ರಿಯಲ್ ಲೈಫ್ ಇದು. तुझको तो कोई प्रभु है ही नहीं, घुटने में टेकूं बस तेरे सामने, तू है मेरा प्रभु, तू मेरा पिता। हालेलुया, 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 तुझसे प्यार है, तुझसे प्यार है यीशु।
ಜೀಸಸ್. ಶೇರೋ ಬಾರಿ ಕರಬರ ರಬ 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 ಶಬ. ಅಭಿಷೇಕದ ಚಲನೆ ಇದೆ. ಎಷ್ಟು ಜನ ಅಭಿಷೇಕನ ಇಷ್ಟಪಡೋರು ನೀವು? ಎರಡು ಕೈಗಳ ಮೇಲೆ ಹೇಳಿ, ನನ್ನೊಳಗೆ ಯೇಸುವಿನ ಅಭಿಷೇಕ ಹೇಳ್ರಿ. ನನ್ನೊಳಗೆ ಪವಿತ್ರಾತ್ಮನ ಅಭಿಷೇಕ ಹೇಳ್ರಿ. ತುಂಬಿ ತುಳುಕುವಂತ ಅಭಿಷೇಕ ಹೇಳ್ರಿ. ಶರೀರದಲ್ಲಿ ಯಾವ ವ್ಯಾಧಿಗಳಿಲ್ಲ ನನಗೆ, ಯಾವ ವಿಚಾರದ ಕೊರತೆಗಳು ನನಗಿಲ್ಲ. ನಾನು ಏನು ಬಯಸಿದ್ದೇನೆ ಅದಕ್ಕಿಂತ ಹೆಚ್ಚಾಗಿ ದೇವರು ಮಾಡ್ತಾರೆ. ನಾನು ಬೇಡಿಕೊಳ್ಳುವುದಕ್ಕಿಂತ, ಕೇಳಿಕೊಳ್ಳುವುದಕ್ಕಿಂತ, ಯೋಚಿಸುವುದಕ್ಕಿಂತ ಅಧಿಕವಾಗಿ ಮಾಡಲು ಶಕ್ತನಾಗಿರುವ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ, ಆಮೆನ್. ಪರಲೋಕದಲ್ಲಿ ತಂದೆ, ನಿನ್ನ ನಾಮವು ಪರಿಶುದ್ಧಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮನ್ನು ಆಹಾರದ ದಯಪಾಲಿಸು. ನಮಗೆ ತಪ್ಪು ಮಾಡಿ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿ ನಮ್ಮ ತಪ್ಪು. ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲ ನೆರವೇರಿಸು. ಆಮೆನ್. ನನ್ನ ಮನೆ ಹೋನನ್ನು ಕೊಂಡಾಡು, ನನ್ನ ಸರ್ವೇಂದ್ರ ಆತನ ಪವಿತ್ರಾಮನ್ನು ಕೀರ್ತಿಸಿ. ನನ್ನ ಮನೆ ಹೋನನ್ನು ಕೊಂಡಾಡು, ಆತನ ಉಪಕಾರಗಳನ್ನು ಮರೆಯಬೇಕು. ಆಮೆನ್. ಯೇಸು ರಕ್ತದಲ್ಲಿ ನಾನಿರುವೆ, ಯೇಸು ರಕ್ತದಲ್ಲಿ ನಾನಿರುವೆ, ಸೈತಾನ್ಯವ ಹಾನಿ ಮಾಡಲಾರದು, ಸೈತಾನ್ಯವ ಹಾನಿ ಮಾಡಲಾರದು. ಹಾನಿಲ್ಲ, ಹಾನಿಲ್ಲ, ಹಾನಿಲ್ಲ. I cover right under the blood. I cover right under the blood. The devil can no harm, no harm, no harm, no harm. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯತೆಯು ಈಗಲೂ ಸದಾ ಕಾಲ ನಿಮ್ಮೆಲ್ಲರ ಸಂಗಡ, ಎಲ್ಲ ಪರಿಶುದ್ಧ ದೇವ ಮಕ್ಕಳ ಸಂಗಡ ಕ್ರಿಸ್ತನ ತಿರುಗಿ ಬಾಣ ತನಕ ಇರುವುದಾಗಿರಲಿ. ಆಮೇನ್. ಜಯಗೊಟ್ಟ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸಾಕ್ಷಿ ಹೇಳೋ ಅವಕಾಶ ಇರುತ್ತೆ. ಎಲ್ಲೂ ಅಲ್ಲಡಂಗಿಲ್ಲ, ಅಲ್ಲಲ್ಲೇ ನಿಂತಲ್ಲೇ ಸಾಕ್ಷಿ ಹೇಳ್ಬಿಡ್ರಿ. ಆಮೇಲೆ ಹೋಗ್ರಿ, ಯಾರ ಕೈಗಳ ಮೇಲೆ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಆಗಲಿ. ಲಾಸ್ಟ್ ವೀಕಿಂದ ಅಕ್ಕಂಗೆ ಸ್ವಲ್ಪ ಹುಷಾರಿರಲಿಲ್ಲ. ಅವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಅಲ್ಲಿ ಹೇಳಿದ್ರು ಪಿತ್ತಕೋಷ್ಟದಲ್ಲಿ ಕಲ್ಲಿದೆ ಅಂತೇಳಿ ಆಪ್ರೇಷನ್ ಮಾಡಬೇಕಂತ ಹೇಳಿದ್ರು. ಸರಿ, ನಾವು ಫಸ್ಟು ಪಾಸ್ಟರ್ ಅಂಕಲ್ನ ಆಂಟಿನೂ ಕೇಳೋಣ ಅಂತೇಳಿ ಕಾಲ್ ಮಾಡಿ ಕೇಳಿದೋ. ಅಂಕಲ್ ಈಗ ಹೇಳ್ತಿದ್ದಾರೆ ಏನು ಮಾಡೋದು ಅಂತೇಳಿ. ಅವಾಗ ಏನು ಹೆದರ್ಕೋಬೇಡ ಅಂತೇಳಿ ಶೋಭಾ ಆಂಟಿ ಅಕ್ಕನ ಜೊತೆ ವಾಕಿದ ಮೂಲಕ ಮಾತಾಡಿದ್ರು. ಆಮೇಲೆ ಅವಳು ಧೈರ್ಯ ಆದಳು. ಅಲ್ಲಿ ತನಕ ಅವಳು ಸ್ವಲ್ಪ ಭಯದಲ್ಲೇ ಇದ್ಲು. ಮತ್ತು ನಿನ್ನೆ ನಾಳೆ ಹೋಗಿ ಅಡ್ಮಿಟ್ ಆಗಬೇಕು, ನಾಡ್ದು ಆಪ್ರೇಷನ್ ಮಾಡ್ತೀನಿ ಅಂತ ಹೇಳಿದಾಗಲೂ ಆಂಟಿ ಕಾಲ್ ಮಾಡಿ ಪ್ರೇಯರ್ ಮಾಡಿಸ್ಕೊಂಡು ಇಲ್ಲಿಗೆ ಚರ್ಚಿಗೆ ಬಂದು ಪ್ರೇಯರ್ ಮಾಡಿಸ್ಕೊಂಡು ಹೋಗಿದ್ದು. ಆಂಟಿ ಅವಳನ್ನ ವಾಕಿದ ಮೂಲಕ ಬಲಪಡಿಸ್ತಾನೆ ಇದ್ರು. ಅವಳು ತುಂಬ ಭಯಪಟ್ಟಿದ್ಲು. ದೇವ್ರ ಕೃಪೆಯಿಂದ ಇವತ್ತು ಆಪ್ರೇಷನ್ ಆಯಿತು. ಅವಳಿಗೆ ಚೆನ್ನಾಗಿದ್ದಾಳೆ. ಇನ್ಯಾರು ಸಾಕ್ಷಿ ಹೇಳೋರು? ಯೇಸು ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ರಕ್ತಕ್ಕೆ ಜಯವಾಗಲಿ. ಇವತ್ತು ಬರಬೇಕಾದ್ರೆ ಸಡನ್ ಆಗಿ ಅದು ಸಂತೆಪೇಟೆ ಮುಂದೆ ಪೆಟ್ರೋಲ್ ಬಂಕ್ ಇದಕ್ಕಿಂತ ಎಲ್ಲ ಕಾರ್ಗಳು ಮುಂದೆ ಜಾಸ್ತಿ ಕಾರ್ಗಳಿದ್ದು ಸಡನ್ ಆಗಿ ಎಲ್ಲ ಬ್ರೇಕ್ ಹಾಕಿದ್ರು. ನಾನು ಅದೇ ಥರ ಬರ್ತಾಯಿದ್ದೆ. ಬಟ್ ನಾನು ದೇವ್ರ ಕೃಪೆಯಿಂದ ಏಸಪ್ಪ ನನ್ನನ್ನು ಅಲ್ಲಿ ಬೀಳಿಸ್ದೆ. ಗಾಡಿಗೂ ಇದಾಗ್ತಿರೋಂಗೆ ಅದು ನಿಜವಲ್ಲೂ ನಾನು ಇವತ್ತು ನಾನು ಬಿದ್ದೇ ಬೀಳ್ತೀನಿ ಅಂದ್ಕೊಂಡಿದ್ದೆ. ಏಸಪ್ಪ ಆ ದೊಡ್ಡ ಅಪಘಾತದಿಂದ ಆಕ್ಸಿಡೆಂಟ್ನಿಂದ ಏಸಪ್ಪ ನನ್ನ ಕಾಪಾಡಿದ್ರು. ಅದಕ್ಕಾಗಿ ದೇವರಿಗೆ ಯೇಸುವಿಗೆ ಸ್ತೋತ್ರ. ಹಲ್ಲೆಲೂಯಾ. ಇನ್ಯಾರು ಸಾಕ್ಷಿ ಹೇಳೋರು? ಏನು ಅವ್ರು ಹೇಳ್ತೇವೆ ಹೋಗಿ ಕೂತ್ಕೊಳ್ಳೋಣ ನಾನು ಅಂತಿದ್ದು. ತುಂಬ ನೋಡಿತ್ತು ಸಂಟ ಎತ್ತ ಕಾಯ್ತಿತ್ತಲ್ಲ, ಪೂರ ಕಾಯ್ತಿತ್ತಲ್ಲ. ಸಾಕ್ಷಿ ಕೇಳಿಸ್ಕೊ ನಗಮ್ಮ, ಸಾಕ್ಷಿ ಕೇಳಿಸ್ಕೊ. ದೇವ್ರ ಧೈರ್ಯದಿಂದ, ದೇವ್ರ ಕೃಪೆಯಿಂದಲೂ ಈ ಪ್ರೇಯರಲ್ಲಿ ಇವತ್ತು ಎಲ್ಲ ಸ್ವಸ್ಥವಾಗಿ ಮನತಾವು ಹಾಗೆ ಅಂತ ಬಂದೆ. ಅವ್ವ ನಂಗೆ ಆಗದೇ ಇಲ್ಲ ಕಣ್ಣಲ್ಲೇ. ನಾನು ಎಲ್ಲಿ ಹೋಗ್ತೀನಿ ಬಾರವ್ವ, ನಿಮ್ಮ ಮಕ್ಳು ಕರ್ಕೊಂಬತ್ತಿ ಮುಂದೆ ಬಂದೆ. ನಾನು ಅದು ಹೆಂಗೆ ಬಂದೇನೆ ಗೊತ್ತಾಗಲಿಲ್ಲ ನನಗೆ. ಬೇಗ ಬಂದೇ ಬಿಟ್ಟೆ. ದೇವ್ರ ಸೂತ್ರ ಇಟ್ಕೊಂಡು ದೇವ್ರ ನನಗೆ ಸೂತ್ರ ಕೊಟ್ಟು ಎಲ್ಲನೂ ಸಮಾಧಾನ ಶಾಂತಿ ಕೊಟ್ಟು ನಾವು ವಿರುದ್ಧತೆ ಬಿಡುಗಡೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರ ಆಗಲಿ. ನನಗೆ ಮಧ್ಯಾಹ್ನದಿಂದ ಸಖತ್ತು ಬೇಜಾರು, ಸಂಕಟ ಸಖತ್ತು ಆಗ್ತಾಯಿತ್ತು. ನನಗೆ ಇವಾಗ ಸಭಾಪಾಲಕರ ಮುಖಾಂತರ ನನಗೆ ಸಖತ್ತು ಮನಸ್ಸಿಗೆ ಸಮಾಧಾನ ಆ ಪ್ರವಾದನೆ ಬಂತಲ್ಲ, ನಿಜ ಅಲ್ವಾ ಅದು? ಏನು ಅದೆಲ್ಲ ಕರೆಕ್ಟಾಗಿ ಹೇಳ್ಬೇಕು. ಸಾಕ್ಷಿ ಏಸು ನಂಬಿ ಎಷ್ಟು ವರ್ಷ ಆಯ್ತು ದೀಪ? 25 ವರ್ಷ. ನಮ್ದು 28 ವರ್ಷದಿಂದ ನಂಬಿದ್ದಲ್ವಾ? ಮಧ್ಯದಲ್ಲಿ ಬಿಟ್ಟೋಗಿದ್ದು ಕೇಳಿಸ್ಕೊಳ್ಳಿ. ದೀಪ ಬಿಟ್ಟಿರಲಿಲ್ಲ. ನಾನು ಅವಾಗ ಮದುವೆ ಆದಾಗಿನಿಂದನೂ ಬೈಬಲ್ ಓದ್ತಾನೆ ಇದ್ದೆ, ಪ್ರೇಯರ್ ಮಾಡ್ತಾನೆ ಇದ್ದೆ. ಮಧ್ಯದಲ್ಲಿ ತಣ್ಣಗಾಗಿದ್ದು. ಹಾಂ, ನನಗೆ ನಮ್ಮ ಮಕ್ಕಳೇ ಆಗಿರಲಿಲ್ಲ. 2 ವರ್ಷ ಮದುವೆ ಆದ್ರೂ ಅವಾಗ ನಾನು
ಗಾಡ್ ಚಾನಲ್ ಅಂತ ಟಿವಿಲಿ ಬರ್ತಾ ಇತ್ತು ಯಾರ್ದು ದಿನಕರನ್ ಪಾಷಾ ಅವ್ರದ್ದು ಮಟ್ಟಿದ್ದು ಯಾವ ಡಾಕ್ಟ್ರುಗಳಿಗೆ ತೋರಿಸಿದ್ರು ಅವ್ನಿಗೆ ಮಕ್ಕಳಾಗಲ್ಲ ಚಾನ್ಸ್ ಇಲ್ಲ ಅಂತಲೇ ಹೇಳ್ತಿದ್ರು. ಆದರೆ ನಾನು ದೇವ್ರ ಮೇಲೆ ಹೋಪ್ ಇಟ್ಕೊಂಡು ನನಗೆ ಯಾವಾಗಲೂ ಅದು ಗಾಡ್ ಚಾನಲಲ್ಲಿ ಹಾಕೊಂಡು ನೋಡಿ ಅವ್ರು ಒಂದ್ಸತಿ ಹಿಂಗೆ ಬಿಟ್ಬಿಟ್ಟು ಟಿ ವಿನಲ್ಲಿ ಯಾರ್ಯಾರು ಪ್ರೆಗ್ನೆಂಟ್ ಇದು ಮಾಡ್ತಿದ್ದಾರೆ ಅಂತೇಳಿ ಪ್ರೇಯರ್ ಮಾಡಿದ್ರೆ ನಮಗೂ ಆವಾಗಲೇ ಹಾಲೆಲೂಯಾ. ಅದು ಯೇಸು ನಂಬಿದ್ದಾಗ ಪ್ರಾರಂಭದಲ್ಲಿದ್ದು ಅದು ವಿಚಾರ ಬಂತಲ್ಲ ಅದು ಅದನ್ನು ಹಾಂ ಅದನ್ನು ಹಾಗೇನೆ ನಾನು ಅದನ್ನು ಹಾಗೇನಲ್ಲ, ಈಗ ಪ್ರವಾದನೆ ಬಂತಲ್ಲ, ಮೊದಲಿದ್ದಿದ್ದು ಮೊದಲು ಯೇಸು ನಮ್ದಾಗ ಹೆಂಗಿದ್ದಿದ್ದು ಅದೆಲ್ಲ ನಿಜ ತಾನೇ? ಅದು ಯಾರಿಗೂ ಹೆದರುತ್ತಾ ಇರಲಿಲ್ಲ. ಹಾಂ, ನಿಜ ತಾನೇ? ಯಾಕೆ ಹೆದರಬೇಕು ಮನುಷ್ಯರಿಗೆ? ಅದನ್ನು ಹೇಳ್ತಾರದು, ಅರ್ಥ ಆಗುತ್ತಾ? ಅದು ಪಾಯಿಂಟು, ಅದನ್ನು ಕರೆಕ್ಟಾಗಿ ಹೇಳಬೇಕು ಸಾಕ್ಷಿಗಳು. ಅದು ಬಂದಿದ್ದು ಶೋಭಂಗೆ ಹಿಂಗೆ ಗೊತ್ತವೆಲ್ಲ, ಶೋಭಂಗೇನೂ ಗೊತ್ತಿಲ್ಲ ಅವೆಲ್ಲ, ಆಯಿತಾ? ಅದು ಪ್ರವಾದನೆ ಆಗಿ ಅದು ಪಾಯಿಂಟ್ ಹೇಳ್ತಾರದು ನಾನು. ಓಕೆ, ಇನ್ಯಾರು ಸಾಕ್ಷಿ ಹೇಳಿದ್ರೆ ಪ್ರವಾದನೆ ಯಾರಿಗೆ ಬಂತು? ಪ್ರವಾದನೆಗಳು ಯಾರಿಗೆ ಬಂತು? ಸಾಕ್ಷಿ ಇನ್ಯಾರಿಗೆ ಬಂತು ಪ್ರವಾದನೆ? ಹಾಂ, ನೀವು ಹೇಳಿ. ದೇವ್ರ ನಮಗೆ ಸ್ತೋತ್ರವಾಗಲಿ. ಪಾಸ್ಟ್ರ್ ಮುಖಾಂತರ ಮೊದಲನೇ ಬೆಂಗಳೂರು ಪ್ರೇಯರ್ಗೆ ಬಂದಾಗ ನನ್ನ ಕಾಲು ಅದೇ ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದಿದ್ದೀವಿ. ಪಾಸ್ಟ್ರಿಗೆ ಗೊತ್ತಿರಲಿಲ್ಲ. ಪಾಸ್ಟ್ರ್ ಮುಖಾಂತರ ದೇವ್ರ ವಾಕ್ಯದ ಮುಖಾಂತರ ಯಾರು ಕ್ಯಾನಿಂಗ್ ಮಾಡಿಸ್ಕೊಬಂದು ಭಯ ಪಡಬೇಡಿ, ಈ ಕಾಲು ನೋವಿಂದ ನಿಮ್ಗೆ ದೇವ್ರು ಬಿಡುಗಡೆ ಕೊಡ್ತಾರೆ ಅಂತ ಹೇಳಿದ್ರು. ಅದೊಂದಾಯ್ತು. ಇವತ್ತು ದೇವ್ರ ಕೃಪೆಯಿಂದ ನಂಗೆ ನನ್ನ ಮನಸ್ಸಲ್ಲಿ ಏನು ನೆನೆಸ್ಕೊಬೈದು ಅದೇ ಸಿಸ್ಟ್ರ್ ಮುಖಾಂತರ ಪ್ರವಾದನೆಯಾಗಿ ನನ್ನ ಮಕ್ಕಳ ಕುರಿತು ನನ್ನ ಕುಟುಂಬದ ಕುರಿತು ಮಾತಾಡಿದ್ರು. ಅದಲ್ಲದೆ ನಮ್ಮ ಮನೆಯವ್ರಿಗೆ ಶುಗರ್ ಇತ್ತು, ಆ ಶುಗರ್ BP ಕುರಿತು ಮಾತಾಡಿದ್ರು. ಎಲ್ಲ ಕಾರ್ಯನೂ ನನ್ನ ದೇವರು ಅದ್ಭುತ ಮಾಡಿದ್ರು. ನನ್ನ ದೇವರಿಗೆ ನಿಮ್ಮ ಮಕ್ಕಳು ನಿಮ್ಮ ವಿಚಾರಗಳು ಕೆಲವು ತಿಳಿಸಿದ್ರು ದೇವರಾತ್ಮ ನಿಜನ ಅದೆಲ್ಲ? ಶೋಭಂಗೆ ಹೇಳಿದ್ರೆ ಯಾವಲ್ಲರು ಮಾತಾಡೋಕ್ಕೆ ಸಿಕ್ಕಿಲ್ಲ ಅನ್ಸುತ್ತೆ ಶೋಭಾ. ಅಲ್ಲೇ ಅದು ಕರೆಕ್ಟಾಗಿ ಸಾಕ್ಷಿಗಳು ಕರೆಕ್ಟಾಗಿ ಹೇಳ್ಬೇಕದು. ಮಂಗಳ ಸಿಸ್ಟ್ರು ಕರೆಕ್ಟಾಗಿ ಹೇಳ್ತಾರೆ. ಎಲ್ಲಿ ಮಂಗಳ ಸಿಸ್ಟ್ರು? ಸಾರಾ ಸಿಸ್ಟ್ರು ಕರೆಕ್ಟಾಗಿ ಹೇಳ್ತಾರೆ. ಅವರು ಫೋನ್ ಒಳಗಡೆ ಇದ್ದಾರೆ. ಇನ್ಯಾರು ಹೇಳ್ತಾರೆ? ಬೆನ್ನಿ ಬ್ರದರ್ ಸ್ವಲ್ಪ ಹೇಳ್ತಾರೆ, ಬಟ್ ಅವ್ರ ಮಮ್ಮಿ ಚೆನ್ನಾಗಿ ಹೇಳ್ತಾರೆ. ಬೆನ್ನಿಯವ್ರ ಮಮ್ಮಿ ಚೆನ್ನಾಗಿ ಹೇಳ್ತಾರೆ, ಇನ್ನೂ ಕ್ಲೀನಾಗಿ ಅವ್ರಿಗಿಂತ ಅವರು ಹೇಳ್ತಾರೆ. ಅವ್ರ ಮನೆಯವ್ರಿಗೆ ಅವರ ಅಕ್ಕಂಗೆ ಹೇಳ್ತಾರೆ ಅವರು ಇಲ್ಲಿಗಿಂತ ಚೆನ್ನಾಗಿ ಅಲ್ವಾ? ಅವ್ರ ಅಕ್ಕ ಅವ್ರ ಹತ್ರ ಹೇಳ್ತಾರಲ್ಲ. ಇನ್ಯಾರು ಸಾಕ್ಷಿ? ಇನ್ಯಾರಿಗೆ ಪ್ರವಾದನೆ ಬಂತು? ಇನ್ಯಾರು ಹೆಸರು ಬಂತು ಅವಾಗ? ನನಗೆ ಬೆಳಗ್ಗೆಯಿಂದ ರಾತ್ರಿ ಯಾವ ಕೆಟ್ಟ ಕನಸು ಬಿದ್ದಿತ್ತು. ಆ ಕೆಟ್ಟ ಕನಸು ನನಗೆ ಮಧ್ಯಾಹ್ನ ರಾತ್ರಿನ ರಾತ್ರಿನ ಬೆಳಗ್ಗೆಯಿಂದ ಬೆಳಗ್ಗೆ ಮಲಗೋದೆಲ್ಲ ಕಾರಣ ಯಾರಿಗೂ ಒಳ್ಳೇದು ಬೀಳಲ್ಲ ಅಲ್ಲಿ. ಇಲ್ಲಿ ನೋಡಿ, ಮಧ್ಯಾಹ್ನ ಬೆಳಗ್ಗೆ ಮಲಗಿದ್ರೆ ಬರಬಾರದೆ ಬರೋದು ಕನಸು ಬರುತ್ತೆ. ಅದೆಲ್ಲ ಯಾರು ನಂಬೇಡ್ರಿ ಅದನ್ನು. ಮಧ್ಯಾಹ್ನ ಬೆಳಗ್ಗೆ ಎಲ್ಲ ಮಲಗಂಗಿಲ್ಲ, ಅದು ಸುಸ್ತಾಗಿ ಮಲಗಿದ್ರಿ. ಹಾಂ, ಸ್ತೋತ್ರ. ಪ್ರೇಯರ್ ಮಾಡಿಕೊಂಡೆ ಗುಣ ಆಯಿತು, ಗುಣವಾಯಿತು. ಅಯ್ಯೋ ಇದು ಕೇಳಪ್ಪ, ಇಲ್ಲಿ ಬೆಳಗ್ಗೆ ಹೊತ್ತೆಲ್ಲ ಮಲಗಿದ್ರೆ ಏನೇನೋ ಕನಸು ಬೀಳುತ್ತೆ. ನಿನಗಲ್ಲ, ಎಲ್ಲರಿಗೂ ಪ್ರಪಂಚದಲ್ಲಿ ಆಕಾಶನೇ ಕಾಣಿಸ್ತಿರುತ್ತೆ ಎಲ್ಲರಿಗೂ. ಎಲ್ಲ ನೀನು ಸಿಕ್ಬಿಡುತ್ತಾ ಅದು? ಯೋಸೇಫ ಒಬ್ಬನಿಗೆ ಬಿಟ್ಟರೆ ಇನ್ಯಾರು ಸಾಕ್ಷಿ ಹೇಳೋರು? ಇನ್ಯಾರು? ನಿನ್ನೆ ಮತ್ತು ಮೊನ್ನೆ ನನಗೆ ರಾತ್ರಿ ಹೊಟ್ಟೆ ನೋವ್ತಾ ಇತ್ತು. ಆದರೆ ನಿನ್ನೆ ಇದು ಯೆಶಾಯ 53ನೇ ವಾಕ್ಯ ಅಧ್ಯಾಯ ಹೋದ್ಮೇಲೆ ಏಸಪ್ಪ ಬಿಡುಗಡೆ ಮಾಡಿದ್ರು ಹೊಟ್ಟೆ ನೋವಿಂದ. ಅದಕ್ಕಾಗಿ ಯೇಸುವಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇನ್ಯಾರು ಸಾಕ್ಷಿ ಹೇಳೋರು? ಹೆಸರು ದೇವಾಗಲಿ. ಹೋದಾಗ ನನ್ನ ಕೈ ಕಾಲೆಲ್ಲ ಓದ್ತಾ ಇದ್ದು ಫಾದರ್ ಕೈಲೂ ಪ್ರೇಯರ್ ಮಾಡಿಸ್ಕೋಗಿದ್ದೆ. ಶೋಭಾ ಕೈಲೂ ಪ್ರೇಯರ್ ಮಾಡಿಸ್ಕೊಂಡ್ರೆ ಅವ್ರು ಆಗ ನಮ್ಮನ್ನು ಆಗಿತ್ತು ಮನೇಲಿ. ಅದು ನಾನು ಸಾಕ್ಷಿ ಹೇಳ್ತೀನಪ್ಪ ಅಂತ ಅನಿಸ್ಕೊಂಡು. ಹಲ್ಲೆಲೂಯಾ. ನೋಡಿ, ಕಾಲೆಲ್ಲ ಊದಿತ್ತು. ಆಸ್ಪತ್ರೆಗೆಲ್ಲ ಆಸ್ಪತ್ರೆಗೇನು ತೋರಿಸಿಲ್ಲ? ಇಲ್ಲ, ತೋರಿಸ್ತೀನಿ. ನೋಡಿ, ಸ್ತೋತ್ರ. ಹಲ್ಲೆಲೂಯಾ. ನೋಡಿ, ಮಾತಾಡೋರು ಆಸ್ಪತ್ರೆ ಮಾತ್ರೆ ಅಂತಿಲ್ಲ ನೋಡಿ. ಅವ್ನು ಅಂದ್ಕೊಂಡೆ ಆಸ್ಪತ್ರೆ ಹೋಗ್ಬಿಡ್ತಾರೆ ಹತ್ರ ಅಂತ. ಹಾಂ, ಹೋಗಿಲ್ಲ. ಹಾಲೆಲ್ಲ ಪರವಾಗಿಲ್ಲ. ಈಗ ಸ್ವಲ್ಪ ನೋಡೋಂಗೆ ಆಗಿದ್ದಾರೆ ಅವರು ಎಲ್ಲ. ಇನ್ನೇನು ಬೇತಾಳ ಥರ ಆಗೋಗ್ಬಿಟ್ಟಿದ್ರು ಅವರು. ಉಪವಾಸ ಮಾಡಿ ಅವ್ರ ಗಂಡ ಊಟ ಮಾಡು ಅಂತ ಅವ್ರು ಊಟ ಮಾಡಲ್ಲ ಅಂತ. ಇಲ್ಲಿ ಕೇಳಿ, ಉಪವಾಸದ ಪಜಿತಿ ಇವ್ರದ್ದು. ಹಾಲೆಲ್ಲ ಊಟನೇ ಮಾಡೋದಿಲ್ಲ. ನಾವು ಉಪವಾಸ ವಾರಕ್ಕೆ ಒಂದಿನ ಅಂದರೆ ದಿನ ಎಲ್ಲ ಉಪವಾಸ, ವಾರ ಇಲ್ಲ. ಕಲಾ ಕೇಳಿ ಸಾಕ್ಷಿ ಚೆನ್ನಾಗಿದೆ. ನಂಬಿ ಬಿಟ್ಟು ಹೋಗಿದ್ರು ಅವರು. ಯಜಮಾನ್ರಿಗೆ ಹುಷಾರಿಲ್ಲ ಹಂಗೆ ನೋಡಿದ್ರೆ. ಬಿಟ್ಟು ಹೋಗಿ ಅರ್ಶನ ಮದುವೆ ಟೈಮಲ್ಲಿ ನಂಬಿದ್ದವ್ರು. ನನಗೆ ಚೆನ್ನಾಗಿ ನೆನಪಿದೆ. ಅರ್ಶನ ಮದುವೆಗೂ ಬಂದು ಹೋಗಿದ್ರಿ ನೀವು, ಬಿಟ್ಟು ಹೋಗ್ಬಿಟ್ರು. ಆಮೇಲೆ ನೋಡಿ, ಈ ಅಮ್ಮಂಗೆ ಪ್ರೀತಿ ಬಂದ್ಬಿಡ್ತು ದೇವ್ರ ಮೇಲೆ ಅಲ್ವಾ? ಈ ಅಮ್ಮ ಆಮೇಲೆ ಅವ್ರ ಗಂಡ ನಂಬಲ್ಲ. ಇವ್ರ ಅಮ್ಮನ ಮನೆಗೆ ಕೂತ್ಕೊಂಡ್ಬಿಟ್ಲು ಹೋಗಿ. ನನಗೆ ಯಾರು ಬೇಡ, ಏಸಪ್ಪ ಸಾಕು ಅಂತ ಎಲ್ಲರನ್ನೂ ಬಿಟ್ಟು, ಗಂಡ ಮಕ್ಕಳು ಬಿಟ್ಟು. ಯಾರು ಮಾಡಿದ್ದಾರೆ? ಅಯ್ಯೋ, ಎಲ್ಲೂ ಇಲ್ಲ ಆ ಥರದ್ದು. ಯಾರು ಇದ್ದೀರಾ? ತೋರಿಸಿ ನನ್ನ ಕೈ ಎತ್ತಿ. ಬಿಟ್ಟು ಹೋಗಿ ತಾಯಿ ಮನೆಗೆ ಹೋಗಿ ಕೂತಾಗೋಯ್ತು. ಕೇಳಿ, ಇಲ್ಲಿ ಜಮೀನೆಲ್ಲ ಬಿಟ್ಟು ಮಕ್ಕಳು ಪೈಸಿ ಓದ್ತವ್ರೆ. ಯಾರು ಮಾಡೋಕ್ಕಾಗುತ್ತೆ? ಯಾರು ಮಾಡಲ್ಲ. ಕೇಳಿ, ಗಂಡ ಅವನು ತಂದಿದ್ದು ಸೌದೆ ಸೀಲ್ ತಗೊಂಡು ಬಿಡ್ತಾನೆ ಜಾಸ್ತಿ ಮಾಡಿ. ಆ ಥರ ಅವರೆಲ್ಲ ಅವರು ಫುಲ್ ಪೀಪಾಯಿ ಪಾರ್ಟಿ ಕುಡಿಯೋದು ಅವ್ರು. ಆ ಥರದವ್ರು ಅವರು. ಹಾಂ, ವೆಂಕಟೇಶ್ ಗೌಡ್ರು ಅಂತ ಅವ್ರ ಹೆಸರು. ಹಾಂ, ಆಮೇಲೆ ನೋಡಿ, ವೆಂಕಟೇಶ್ ಕುಡಿಯೋದೆಲ್ಲ ಬಿಟ್ಟು ಫಿಯಾನ್ಸಿ ಹತ್ರ ಹೋಗಿ ವಾಪಸ್ಸು. ಪ್ರಿಯೇ ವಾಪಸ್ಸು ಬಾ ನೀನು ಪ್ರಿಯೇ.
ಬರ್ತೀನಿ ಅಂದ್ರು. ಅದೇ ಹೇಳ್ತಾ ಇರೋದು ನಾನು ಈ ಥರ ಹೇಳ್ತಾ ಇರೋದು ಅಷ್ಟೇ. ನಾನು ಹೇಳ್ತಾ ಇರೋದು ಅದನ್ನೇ ಹೇಳ್ತಾ ಇರೋದು ನಾನು. ಇಲ್ಲಿ ಪ್ರಿಯೆ ನಿನ್ನ ಬಿಟ್ಟರೆ ನನಗೆ ಯಾರೂ ಇಲ್ಲ ಅಂತ ಜೊತೆಲಿ ಬಂದರು. ಮತ್ತೆ ಈಗ ನೋಡಿ ಎಲ್ಲ ಫ್ಯಾಮಿಲಿ ನಂಬ್ಕೊಂಡಿದ್ದಾರೆ. ಇವಾಗ ನಗಬೇಕು, ಸ್ವಲ್ಪ ನಗಬೇಕು. ಯಾರು ನಗ್ತಾ ಇಲ್ಲ ಅಲ್ಲಿ? ಯಾರು ನಗ್ತಾ ಇಲ್ಲ? ಸಮಾಜ ನಗ್ತಾ ಇಲ್ಲ ಅಲ್ಲಿ. ಹಲ್ಲೆಲೂಯಾ. ನೋಡಿ, ಅದು ಸಾಮಾನ್ಯ ವಿಚಾರ ಅಲ್ಲ. ನಾನು ಮಾಡಿಲ್ಲ ಕಣಮ್ಮ, ಕಲ್ಲ ಕೇಳಿಸ್ಕೊಳ್ಳೋದು. ನಾನು ಒಂದ್ಸಲ ರಂಗಪ್ಪನ ನೋಡಿ ತಲೆ ಟವಲ್ ಹಾಕೊಂಡು ಓಡೋಗ್ಬಿಟ್ಟಿದ್ವಿ ನಾವು. ರಂಗಪ್ಪನ ನೋಡಿ ಆಗುತ್ತಾ? ಆ ಥರ ಟೆರರ್ಗಳಿರ್ತಾರೆ, ಹಂಗಾಗುತ್ತೆ. ಆದರೆ ನೋಡಿ ಇವ್ರು ಕೇಳಿಸ್ಕೊಳ್ಳಿಕ್ಕೆ ದೀಪ ಕೇಳಿಸ್ಕೊ. ಸಾಕ್ಷಿಯಲ್ಲಿ ಹೆಂಗಿದೆ ಸಾಕ್ಷಿ? ಅದು ಎಲ್ಲರಿಗೂ ಅನ್ವಯ ಆಗುತ್ತೆ. ಸಮಾಜಕ್ಕೆ ಅಲ್ಲೋ ಇದರ ಕೆಲವೆಲ್ಲ ಇದರಲ್ಲಿ ಏನೇನೋ ಹೆಂಗೆಂಗೋ ಕನಸ್ಬೇಕು ನೋಡಿ. ಚಿಕ್ಕ ಮಕ್ಕಳು ಅಂದರೆ PUC ಅವಾಗಿನ ಸ್ಕೂಲಿದ್ರು ಅವರು. ಹೋಗಾಯ್ತು ನನಗೆ ಏಸು ಸಾಕು ಅಂತೇಳಿ ಎಲ್ಲರೂ ಕೈಗಳನ್ನ ಅಂತೇಳ್ರಿ. ಏಸು ಸಾಕು ನನಗೆ ನಶಿಸುವ ಲೋಕದಲ್ಲಿ, ಬೇರೆ ಮತ್ತೇನು ಬೇಡ. ಏಸು ಸಾಕು ನನಗೆ, ಹೇಳಿ, ಬೇರೆ ಮತ್ತೇನು ಬೇಡ. ಏಸು ಸಾಕು ನನಗೆ. ಕಣ್ಣಿಗೆ ಕಾಣುವ ಈ ಲೋಕದಲ್ಲಿ ಒಂದು ಸ್ಥಿರವಿಲ್ಲ. ಹೇಳಿ, ಕಣ್ಣಿಗೆ ಕಾಣುವ ಈ ಲೋಕದಲ್ಲಿ ಒಂದು ಸ್ಥಿರವಿಲ್ಲ. ನಶಿಸದಿರುವುದು ಕ್ರಿಸ್ತೇಸು ಪ್ರೀತಿ ಸ್ಥಿರವಾಗಿ ಬರುವುದು. ಹೇಳಿ, ನಶಿಸದಿರುವುದು ಕ್ರಿಸ್ತೇಸು ಪ್ರೀತಿ ಸ್ಥಿರವಾಗಿ ಬರುವುದು. ಏಸು ಸಾಕು ನನಗೆ ನಶಿಸುವ ಲೋಕದಲ್ಲಿ, ಬೇರೆ ಮತ್ತೇನು ಬೇಡ. ಏಸು ಸಾಕು ನನಗೆ, ಏಸು ಸಾಕು ನನಗೆ. ಹೇಳಿ, ಏಸು ಸಾಕು ನನಗೆ. ಹಲ್ಲೆಲೂಯಾ.